ಇನ್ನು ಪ್ರಜ್ವಲ್ ಪೆಂಡ್ರಾವ್ ಕೇಸ್ಗೆ ಸೂತ್ರಧಾರಿಯೇ ಸರ್ಕಾರ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಆರೋಪ ಮಾಡ್ತಾ ಇದ್ದಾರೆ. ಎಸ್ಐಟಿ ತನಿಖೆ ದಿಕ್ಕು ತಪ್ತಾ ಇದೆ. ಪಾರದರ್ಶಕ ತನಿಖೆಯಾಗಿ ನ್ಯಾಯಾಂಗ ತನಿಖೆ ಅಥವಾ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಕುಮಾರಸ್ವಾಮಿ. ಪೆನ್ಡ್ರೈವ್ ಕೇಸ್ನಲ್ಲಿ ಸರ್ಕಾರದ ಪಾತ್ರ, ಎಚ್ಡಿಕೆ ಗಂಭೀರ ಆರೋಪ. ಪೆನ್ಡ್ರೈವ್ ಕೇಸ್ನಲ್ಲಿ ಡಿಕೆಶಿ, ಸಿದ್ದರಾಮಯ್ಯ ವಿರುದ್ಧ ಎಚ್ಡಿಕೆ ವಾಗ್ದಾಳಿ. ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ನಲ್ಲಿ ಸರ್ಕಾರದ ಪಾತ್ರ ಇದೆ ಅಂತ ಮಾಜಿ ಸಿಎಂ ಆರೋಪ ಮಾಡಿದ್ದಾರೆ. ನಿನ್ನೆ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಸುದ್ದಿಗೋಷ್ಠಿ ಮಾಡಿ ಡಿಕೆ ಶಿವಕುಮಾರ್ ವಿರುದ್ಧ ಆಡಿಯೋ ಸಾಕ್ಷಿ ಬಿಡುಗಡೆ ಮಾಡಿದ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ ಕುಮಾರಸ್ವಾಮಿ ಪಾರದರ್ಶಕ ತನಿಖೆಗೆ ನ್ಯಾಯಾಂಗ ತನಿಖೆ ಅಥವಾ ಸಿಬಿಐ ತನಿಖೆ ನಡೆಸುವಂತೆ ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾರೆ. ಸಿಬಿಐಯೂ ಬೇಡ, ಎಸ್ಐಟಿನೂ ಬೇಡ, ಜುಡಿಷಿಯಲ್ ಎನ್ಕ್ವೈರಿ ಯಾರಾದರೂ ನಮ್ಮ ಸುಪ್ರೀಂ ಕೋರ್ಟ್ನ ಸಿಟ್ಟಿಂಗ್ ಜಡ್ಜು, ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ನ ನೇಮಕ ಮಾಡಿ ಅವರ ಒಂದು ಸಮ್ಮುಖದಲ್ಲಿ ಇದರ ಬಗ್ಗೆ ತನಿಖೆ ಆಗಲಿ ಅಂತ ಅವರು ಕೇಳಿದ್ದಾರೆ. ಚುನಾವಣೆಗೂ ಮುನ್ನ ಪೆನ್ಡ್ರೈವ್ ರಾಜ್ಯಾದ್ಯಂತ ಹಂಚಲು ಕಾರ್ತಿಕ್ ಗೌಡ, ನವೀನ್ ಗೌಡ ಮತ್ತು 3 ಜನರು ಪ್ಲಾನ್ ಮಾಡಿದ್ದಾರೆ. ಈ ಕುರಿತು ಪ್ರಜ್ವಲ್ ರೇವಣ್ಣ ಏಜೆಂಟ್ ಡಿಸಿ ಚುನಾವಣೆ ಆಯೋಗಕ್ಕೆ ದೂರು ನೀಡಿದ್ರು. ಅವರ ಮೇಲೆ ಕ್ರಮ ಆಗಿಲ್ಲ. ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೂಡ ನೀಡಿಲ್ಲ. ಎಸ್ಐಟಿ ಯಾವ ರೀತಿ ತನಿಖೆ ಮಾಡ್ತಾ ಇದೆ, ಇದಕ್ಕೆ ಸರ್ಕಾರವೇ ಸೂತ್ರಧಾರಿ ಅಂತ ಆರೋಪ ಮಾಡಿದ್ರು. ನವೀನ್ ಗೌಡ ಆಡಿಯೋ ಬಿಡುಗಡೆ ಮಾಡಿ ಕಾಂಗ್ರೆಸ್ ನಾಯಕರ ಜೊತೆ ನವೀನ್ ಗೌಡ ಇರೋ ಫೋಟೋ ಬಿಡುಗಡೆ ಮಾಡಿ ವಾಗ್ದಾಳಿ ನಡೆಸಿದ್ರು. ಎಫ್ಐಆರ್ ಹರಿದ್ರಲ್ಲ ಹಾಸನದಲ್ಲಿ ಪೆನ್ ಡ್ರೈವ್ ಬಿಟ್ಟು 25,000 ಕೋಟಿ ಇದೆಲ್ಲ ಇಲ್ಲಿ ಪೆನ್ ಡ್ರೈವ್ ಡೀಲ್ ಯಾವನ ಮೇಲೆ ಲುಕ್ಔಟ್ ಕೊಟ್ರಪ್ಪ? ಇವ್ರ ಮೇಲೆ ಯಾವ ಕಲರ್ ಲುಕ್ಔಟ್ ಕೊಟ್ಟಿದ್ದೀರಿ? 15 ದಿವಸ ಆಯ್ತಲ್ಲ. ಗೃಹ ಸಚಿವರಿಗೆ ಕೇಳ್ತೀನಿ, ಟಚ್ ಮಾಡಿಲ್ಲ ಅವ್ರನ್ನ ಯೋಗ್ಯತೆ, ನಿಮ್ಮ ಯೋಗ್ಯತೆಗೆ ಎಸ್ಐಟಿ ಅವರು ಯಾವ ತನಿಖೆ ನಡೆಸ್ತಾ ಇದ್ದೀರಿ? ರೇವಣ್ಣ ವಿರುದ್ಧವೂ ಷಡ್ಯಂತ್ರ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಕೂತು ದೂರು ಬರೆಸಿ ಹೊಳೆನರಸೀಪುರದಲ್ಲಿ ದೂರು ಕೊಡಿಸಿದ್ದಾರೆ. ಆ ಕೇಸ್ನಲ್ಲಿ ರೇವಣ್ಣನನ್ನ ಬಂಧನ ಮಾಡೋಕೆ ಆಗೋಲ್ಲ ಅಂತ ಕಿಡ್ನಾಪ್ ಕೇಸ್ ದಾಖಲು ಮಾಡಿ ಬಂಧನ ಮಾಡಿದ್ದಾರೆ. ಕಿಡ್ನಾಪ್ ಕೇಸ್ ಹಿಂದೆ ಇರೋರು ಡಿಕೆ ಶಿವಕುಮಾರ್ ಅಂತ ಎಚ್ಡಿಕೆ ಆರೋಪ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಹಿಸ್ಟ್ರಿನೇ ತೆಗೆದ್ರೆ ಇದರಲ್ಲಿ ಎಕ್ಸ್ಪರ್ಟ್ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು ಈ ರೀತಿ ಆಕ್ಟಿವಿಟೀಸ್ಗಳಲ್ಲಿ. ಅದರಿಂದ ಇಂಥವ್ರನ್ನ ಡೆಪ್ಟಿ CM ಆಗಿ ಇಟ್ಕೊಂಡು ನೀವು ಯಾವ ಎಸ್ಐಟಿ ಮುಖಾಂತರ ಏನು ಪಾರದರ್ಶಕವಾದ ತನಿಖೆ ನಡೆಸ್ಕೊತೀರಿ? ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಸುರ್ಜೇವಾಲಾ, ಪರಮೇಶ್ವರ್ ವಿರುದ್ಧ ಕಿಡಿಕಾರಿದ ಕುಮಾರಸ್ವಾಮಿ, ರಾಹುಲ್ ಗಾಂಧಿ ಅಂಕಿ ಅಂಶಗಳ ಸಮೇತ ಆರೋಪ ಮಾಡ್ತಿದ್ದಾರೆ. ಅವರಿಗೆ ಯಾಕೆ ಎಸ್ಐಟಿ ವಿಚಾರಣೆಗೆ ಕರೆದಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಇಷ್ಟೇ ಅಲ್ಲ, ಅಶ್ಲೀಲ ಫೋಟೋ ಬಿಡುಗಡೆಯಲ್ಲಿ ಸುರ್ಜೇವಾಲಾ ಕೈವಾಡ ಇದೆ ಅಂತ ಆರೋಪ ಮಾಡಿದ್ರು. ನಿಮಗೆ ಗೊತ್ತಿತ್ತಲ್ವಪ್ಪ, ಈಗೆಲ್ಲ ಬಿಟ್ಟಿದ್ರಲ್ಲ ರಾಹುಲ್ ಗಾಂಧಿ, ಸುರ್ಜೇವಾಲಾ. ಪಾಪ ಸುರ್ಜೇವಾಲಾ ಮೊನ್ನೆ ಬೆಳಗಾವಿಲಿ ಹೇಳಿಕೆ, ಆ ಕಡೆ ಡೆಪ್ಟಿ CM, ಈ ಕಡೆ CM ಸಂತ್ರಸ್ತ ಮಹಿಳೆಯರಿಗೆ ಪಕ್ಷದಿಂದ ಅದಂತೂ ಆರ್ಥಿಕ ನೆರವು ಕೊಡ್ತಾರಂತೆ. ಕೂತ್ಕೊಂಡು ಟಿಕ್ ಮಾಡಿದ್ಯಾರು ಸುರ್ಜೇವಾಲಾ? ಯಾರ್ಯಾರು ಫೋಟೋ ಬಿಡಬೇಕು ಅಂತ? ಮಿಸ್ಟರ್ ಸುರ್ಜೇವಾಲಾ ಕೂತ್ಕೊಂಡ್ರಲ್ಲ ನೀವೆಲ್ಲ ಟೀಮು. ಮೊದಲನೇ ಇದರಲ್ಲಿ ಎಪಿಸೋಡ್ನಲ್ಲಿ ಯಾವ ಹೆಣ್ಮಕ್ಳು ಫೋಟೋ ಬಿಡಬೇಕು, ಎರಡನೇದು ಯಾವ ಥರ ಬಿಡಬೇಕು ಅಂತ ಟಿಕ್ ಆಗ್ತಲ್ಲಪ್ಪ. ನೀನು ಆರ್ಥಿಕ ನೆರವು ಕೊಡಲ್ಲ ನೀನು ಸುರ್ಜೇವಾಲಾ. ಪ್ರಜ್ವಲ್ ಕೇಸ್ನಲ್ಲಿ ನಾನು ಪ್ರಜ್ವಲ್ ಪರ ನಿಲ್ಲೋದಿಲ್ಲ. ನರೇಂದ್ರ ಮೋದಿ ಅವರು ಇದನ್ನೇ ಹೇಳಿದ್ದಾರೆ. ನಾವು ಪ್ರಜ್ವಲ್ ರಕ್ಷಣೆ ಮಾಡಲ್ಲ, ಆದ್ರೆ ಸತ್ಯ ಹೊರಗೆ ಬರಬೇಕು. ಹೀಗಾಗಿ ನ್ಯಾಯಾಂಗ ಅಥವಾ ಸಿಬಿಐ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ಈಗಲೂ ಹೇಳ್ತೇನೆ, ಸಾರ್ವಜನಿಕವಾಗಿ ಪಾರದರ್ಶಕವಾದಂಥ ತನಿಖೆ ಮಾಡಿ, ಯಾವುದೇ ಒಂದು ಒತ್ತಡಗಳಿಗೆ ಮಣಿಬೇಡಿ ಅಂತಕ್ಕಂಥದ್ದು ಹೇಳ್ತೀನಿ. ಯಾರ್ಯಾರು ಯಾವ ರೀತಿ ನಡ್ಕೋತಾ ಇದ್ದೀರಿ ಅಂತಕ್ಕಂಥದ್ದು ನನಗೆ ಮಾಹಿತಿ ಬರ್ತಿದೆ ಕಾನೂನು ಬಾಹಿರವಾಗಿ, ನೀವು ಅಧಿಕಾರಿಗಳಾಗಿದ್ಕೊಂಡು. ಸುದ್ದಿಗೋಷ್ಠಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ ಕುಮಾರಸ್ವಾಮಿ, ಸಿದ್ದರಾಮಯ್ಯಗೆ ಧೈರ್ಯವಿದ್ರೆ ಡಿಕೆ ಶಿವಕುಮಾರ್ನ ಕ್ಯಾಬಿನೆಟ್ನಿಂದ ಅಮಾನತು ಮಾಡಬೇಕು ಅಂತ ಆಗ್ರಹ ಮಾಡಿದ್ರು. ನಿನ್ನೆ ದೇವರಾಜೇಗೌಡ ಆಡಿಯೋ ಬಿಡುಗಡೆ ಮಾಡಿದ ಕೂಡಲೇ ಬಾಲ ಸುಟ್ಟ ಬೆಕ್ಕಿನಂತೆ ಡಿಕೆ ಶಿವಕುಮಾರ್ ಆಗಿದ್ರು ಅಂತ ಲೇವಡಿ ಮಾಡಿದ್ರು. ನಾನು ಇವತ್ತು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು, ಡಿಕೆ ಶಿವಕುಮಾರ್ ಅವರ ಕಾನ್ಸ್ಪಿರಸಿ ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಫಸ್ಟು ಡಿಕೆ ಶಿವಕುಮಾರ್ನ ಕ್ಯಾಬಿನೆಟ್ ಇಂದ ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು. If this chief minister have any, if he is ready to accept all these things, ನೈತಿಕತೆ ಏನಂತಿದ್ರೆ. ಮೈತ್ರಿ ಬಗ್ಗೆ ಪ್ರಸ್ತಾಪ ಮಾಡಿದ ಕುಮಾರಸ್ವಾಮಿ, ಮೈತ್ರಿ ಬಗ್ಗೆ ಬಿಜೆಪಿ ಸರ್ಕಾರ ನಿರ್ಧಾರ ಮಾಡಲಿ ಅಂತ ತಿಳಿಸಿದ್ರು. ಪೆನ್ ಡ್ರೈವ್ ವಿಡಿಯೋ ನಕಲಿಯೋ ಅಸಲಿಯೋ ನಮಗ್ ಗೊತ್ತಿಲ್ಲ, ಸತ್ಯಾಂಶ ಹೊರಗೆ ಬರಲಿ ಅಂದ್ರು. ಒಟ್ಟಾರೆ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ವಿಚಾರವಾಗಿ ಸಾಲು ಸಾಲು ಆರೋಪಗಳನ್ನ ಕುಮಾರಸ್ವಾಮಿ ಮಾಡಿದ್ದು, ಸರ್ಕಾರದ ಉತ್ತರ ಏನು ಕಾದು ನೋಡಬೇಕಿದೆ. ಶ್ರೀನಿವಾಸರಾವ್ ದಳವೆ, ಪಬ್ಲಿಕ್ ಟಿವಿ, ಬೆಂಗಳೂರು.